ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಸ್ವಾಗತ. 2026ರ ಆಗಸ್ಟ್ ತಿಂಗಳು ಪ್ರವೇಶಿಸುತ್ತಿದ್ದಂತೆ ಆಕಾಶಮಂಡಲದಲ್ಲಿ ಪ್ರಮುಖ ಗ್ರಹಗಳ ಸಂಚಾರದಿಂದಾಗಿ ಪ್ರತಿಯೊಂದು ರಾಶಿಯ ಮೇಲೆಯೂ ಶಕ್ತಿಶಾಲಿ ಪ್ರಭಾವಗಳು ಬೀರುತ್ತಿವೆ. ಇಂದಿನ ವಿಡಿಯೋದಲ್ಲಿ ನಾವು ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ 2026 ತಿಂಗಳು ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಂತಹ ಪ್ರಭಾವಗಳನ್ನು ತರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ತಿಂಗಳು. ನಿಮ್ಮ ಲಗ್ನ ರಾಶಿಯಲ್ಲಿಯೇ ಉಚ್ಚ ಸ್ಥಾನದಲ್ಲಿರುವ ಗುರುದೇವನು ನಿಮಗೊಂದು ಬಲವಾದ ರಕ್ಷಕವಚದಂತೆ ನಿಂತಿರುತ್ತಾನೆ. ಈ ತಿಂಗಳಲ್ಲಿ ಸೂರ್ಯನು ಸಿಂಹ ರಾಶಿಗೆ ಹಾಗೂ ಬುಧ ಶುಕ್ರರ ಸಂಚಾರಗಳು ನಿಮ್ಮ ಆರ್ಥಿಕ ಹಾಗೂ ವೃತ್ತಿ ರಂಗದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿವೆ. ಈ ತಿಂಗಳಿನಲ್ಲಿ ನಿಮಗೆ ಸಿಗುವ ಶುಭ ಅವಕಾಶಗಳೇನು, ಉಂಟಾಗಬಹುದಾದ ಸವಾಲುಗಳೇನು ಮತ್ತು ಅದಕ್ಕೆ ಮಾಡಬೇಕಾದ ಸರಳ ಪರಿಹಾರಗಳೇನು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ಉದ್ಯೋಗ ಮತ್ತು ವೃತ್ತಿ ಜೀವನ. ಮೊದಲನೇದಾಗಿ, ಉದ್ಯೋಗಿಗಳಿಗೆ ಆಗಸ್ಟ್ ತಿಂಗಳು ಅತ್ಯಂತ ಆಶಾದಾಯಕವಾಗಿದೆ. ನಿಮ್ಮ ಜನ್ಮ ರಾಶಿಯಲ್ಲಿ ಗುರುವಿನ ಶುಭ ದೃಷ್ಟಿ ಹಾಗೂ ನವಮ ಮತ್ತು ಪಂಚಮ ಸ್ಥಾನಗಳ ಮೇಲಿನ ಗ್ರಹಗಳ ಪ್ರಭಾವದಿಂದಾಗಿ ಆಫೀಸಿನಲ್ಲಿ ನಿಮ್ಮ ಕೆಲಸಕ್ಕೆ ಸೂಕ್ತ ಗೌರವ ಹಾಗೂ ಗುರುತಿಸುವಿಕೆ ದೊರೆಯುತ್ತದೆ. ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ದೀರ್ಘಕಾಲದಿಂದ ಬಡ್ತಿ ಅಥವಾ ವೇತನ ಏರಿಕೆಗೆ ಕಾಯುತ್ತಿರುವವರಿಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಭವಾರ್ತೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಹೊಸ ಉದ್ಯೋಗಾಕಾಂಕ್ಷಿಗಳಿಗೆ ನೀವು ನಿರೀಕ್ಷಿಸುತ್ತಿದ್ದ ಕಂಪನಿಗಳಿಂದ ಕರೆಗಳು ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮೇಲ್ಮಟ್ಟದಲ್ಲಿರುತ್ತದೆ. ಗಮನಿಸಬೇಕಾದ ಅಂಶಗಳು. ತಿಂಗಳ ಮಧ್ಯಭಾಗದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ಅನಗತ್ಯ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರ. ಆರ್ಥಿಕ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಪ್ರಗತಿಯ ಹಾದಿಯನ್ನು ತೋರಿಸುತ್ತದೆ. ಆದಾಯದ ಹರಿವು. ಸೂರ್ಯ ಹಾಗೂ ಶುಕ್ರರ ಧನಸ್ಥಾನದ ಮೇಲಿನ ಶುಭ ಸಂಚಾರದಿಂದಾಗಿ ನಿಮ್ಮ ಧನ ಹರಿವು ಉತ್ತಮವಾಗಿರುತ್ತದೆ. ಹಳೆಯ ಬಾಕಿ ಹಣ ಅಥವಾ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ. ವ್ಯಾಪಾರ ವಹಿವಾಟು. ರಿಯಲ್ ಎಸ್ಟೇಟ್, ಕೃಷಿ, ಮೆಡಿಕಲ್, ಹೋಟೆಲ್ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲಿರುವ ಉದ್ಯಮಿಗಳಿಗೆ ಈ ತಿಂಗಳು ಉತ್ತಮ ಲಾಭ ದೊರೆಯುತ್ತದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸೂಕ್ತವಾದ ಸಮಯ. ಖರ್ಚುಗಳು. 12ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಕೆಲವೊಮ್ಮೆ ಅನಿರೀಕ್ಷಿತ ಪ್ರಯಾಣಗಳು ಅಥವಾ ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಬಜೆಟ್ ಯೋಚಿಸಿ ಹಣ ಖರ್ಚು ಮಾಡುವುದು ನಿಮ್ಮ ಜಾಣತನ. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಈ ತಿಂಗಳು ಸುಖ ಸಂತೋಷದಿಂದ ಕೂಡಿರುತ್ತದೆ. ಕುಟುಂಬದ ವಾತಾವರಣ. ಮನೆಯಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಅಥವಾ ಪೂಜಾ ಸಮಾರಂಭಗಳು ಮತ್ತೆ ಚಾಲನೆ ಪಡೆಯಲಿವೆ. ಗುರುಗ್ರಹದ ದೃಷ್ಟಿಯ ಸಪ್ತಮ ಸ್ಥಾನದ ಮೇಲಿರುವುದರಿಂದ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತದೆ. ಮಾತಿನಲ್ಲಿ ಎಚ್ಚರಿಕೆ. ಕೇತುವಿನ ಪ್ರಭಾವದಿಂದ ಕೆಲವೊಮ್ಮೆ ಕುಟುಂಬದವರ ಜೊತೆ ಮಾತನಾಡುವಾಗ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಆದ್ದರಿಂದ ದ್ವಿತೀಯಾರ್ಧದಲ್ಲಿ ಕೋಪ ಅಥವಾ ಆತುರದ ಮಾತುಗಳನ್ನು ತಡೆದು ಪ್ರಶಾಂತವಾಗಿ ಸಂವಹನವನ್ನು ನಡೆಸಿ. ಅವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ. ವಿವಾಹ ವಯಸ್ಕರಿಗೆ ಸೂಕ್ತ ಸಂಗತಿಯ ಹುಡುಕಾಟ ಯಶಸ್ವಿಯಾಗಬಹುದು. ಪ್ರೇಮಿಗಳಿಗೆ ಸಂಬಂಧವನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಕುಟುಂಬದ ಒಪ್ಪಿಗೆ ಸಿಗುವ ಯೋಗವಿದೆ. ಆರೋಗ್ಯ. ಭವಿಷ್ಯದ ವಿಷಯಕ್ಕೆ ಬರುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಕರ್ಕಾಟಕ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿರುವ ಉಚ್ಚ ಗುರು ಬಲವಾದ ರಕ್ಷಣೆಯನ್ನು ನೀಡುತ್ತಾನೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರು
ಈ ತಿಂಗಳು ಚೇತರಿಕೆಯನ್ನು ಕಾಣಲಿದ್ದಾರೆ. ಚಿಕ್ಕ ಪುಟ್ಟ ತೊಂದರೆಗಳು ಸೂರ್ಯನ ಸ್ಥಾನ ಬದಲಾವಣೆಯಿಂದಾಗಿ ತಿಂಗಳ ಉತ್ತರಾರ್ಧದಲ್ಲಿ ದೇಹದಲ್ಲಿ ಉಷ್ಣ ಹೆಚ್ಚಾಗುವುದು, ಕಣ್ಣಿನ ಸಮಸ್ಯೆ ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಲಹೆ: ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿಯಿರಿ, ಸಾತ್ವಿಕ ಆಹಾರವನ್ನು ಸೇವಿಸಿ ಹಾಗೂ ಧ್ಯಾನ ಮತ್ತು ಯೋಗವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಅತ್ಯುತ್ತಮ ಫಲಿತಾಂಶವನ್ನು ನೀಡಲಿದೆ. ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ. ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು. ಉನ್ನತ ಶಿಕ್ಷಣ ಅಥವಾ ವಿದೇಶ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಲಭ್ಯವಾಗಲಿವೆ. ಶಿಕ್ಷಕರು ಹಾಗೂ ಗುರುಗಳ ಮಾರ್ಗದರ್ಶನ ನಿಮ್ಮ ಪ್ರಗತಿಗೆ ದೊಡ್ಡ ನೆರವಾಗಲಿವೆ. ವಿಶೇಷ ಪರಿಹಾರಗಳು: ಈ ತಿಂಗಳ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಅಶುಭ ಪ್ರಭಾವಗಳನ್ನು ಕಡಿಮೆ ಮಾಡಲು ಕರ್ಕಾಟಕ ರಾಶಿಯವರ ಈ ಕೆಳಗಿನ ಸರಳ ಪರಿಹಾರವನ್ನು ಮಾಡಬಹುದು. ಗಣೇಶ ಆರಾಧನೆ. ಧನ ಮತ್ತು ವಾಕ್ಸ್ಥಾನದಲ್ಲಿರುವ ದೋಷ ನಿವಾರಣೆಗಾಗಿ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಗಣೇಶ ಅಥರ್ವ ಶೀರ್ಷ ಪಠಿಸಿ ಅಥವಾ ಶ್ರೀ ಗಣೇಶನಿಗೆ ದೂರ್ವ ಅರ್ಪಿಸಿ. ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಸ್ತೋತ್ರ. ತಿಂಗಳ ಮಧ್ಯಭಾಗದ ನಂತರ ಪ್ರತಿದಿನ ಬೆಳಿಗ್ಗೆ ಉದಯಿಸುವ ಸೂರ್ಯನಿಗೆ ಆರ್ಘ್ಯ ನೀಡಿ ಆದಿತ್ಯ ಹೃದಯ ಸ್ತುತಿಪಠಿಸುವುದರಿಂದ ಕೆಲಸಗಳಲ್ಲಿ ಜಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಶಿವಾರಾಧನೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾದುದರಿಂದ ಸೋಮವಾರದಂದು ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಜಪಿಸುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಂತ ಶ್ರೇಷ್ಠ. ಬಂಧುಗಳೇ, ಇದು ಕರ್ಕಾಟಕ ರಾಶಿಯವರ ಆಗಸ್ಟ್ 2026 ಸಂಪೂರ್ಣ ಮಾಸಿಕ ರಾಶಿ ಭವಿಷ್ಯ. ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಆರ್ಥಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಯಶಸ್ಸನ್ನು ನೀಡುವ ತಿಂಗಳಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಶುಭವಾಗಲಿ.